ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್‌ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಪ್ಲೀಸ್ ಇನ್ನು ಹಾಗೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬೆಳಗ್ಗೆನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಆಚೆ ಕಡೆದನ್ನ ಅಂದರೆ ಹಾಲು ಕರೆದಾಕಿ ಎಲ್ಲದನ್ನೂ ಕೆಲಸ ಮುಗಿಸಿ ಒಳಗಡೆ ಬಂದೆ. ತುಂಬ ಚಳಿ ಇರೋದ್ರಿಂದ ಆಚೆ ಎದ್ದು ಕೆಲಸ ಹಾಗೆ ಇರಲಿ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಅವರೆಕಾಯಿನ ಸುಲಿಯೋಕೆ ಕೂತ್ಕೊಂಡ್ಬಿಟ್ಟೆ. ಯಾರೂ ಇರಲಿಲ್ಲ, ಅಮ್ಮ ಅಂಗಡಿಗೆ ಹೋಗಿದ್ರು. ಹಾಗಾಗಿ ನಾನೊಬ್ಬಳೇ ಇದ್ದೆ. ಅವರೆಕಾಯಿ ಸುಲಿಯೋದು ಟೈಮ್ ಆಗುತ್ತೆ ಅಂತ ಬೇಗ ಅವರೆಕಾಯಿ ಸುಲಿಯೋದಕ್ಕೆ ಕೂತ್ಕೊಂಡ್ಬಿಟ್ಟೆ. ತಿಂಡಿ ಏನು ಮಾಡೋ ಪ್ಲ್ಯಾನಿಂಗ್ ಇರಲಿಲ್ಲ. ಅವರೆಕಾಳು ಸಾಂಬಾರು ಮತ್ತು ಮುದ್ದೆ, ರೈಸು ಮಾಡಿಬಿಡೋಣ, ಅದೇ ಊಟ ಮಾಡ್ಕೊತಾರೆ. ಮಧ್ಯಾಹ್ನಕ್ಕೆ ಏನಾದರೂ ತಿಂಡಿ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೆ. ಒಂದೊಂದು ಸಲ ಹಂಗೆ ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಮೂಡಿರಲ್ಲ ಏನು, ಸುಮ್ಮನೆ ಡೈರೆಕ್ಟಾಗಿ ಅಂಥ ಟೈಮಲ್ಲಿ ಅಡುಗೆ ಮಾಡಿಬಿಡ್ತೀನಿ. ಮುದ್ದೆ ಮಾಡಿಬಿಟ್ರೆ ಯಾವುದೂ ಬೇಡ ಇದ್ರ ಮುಂದೆ ಅಂತ ಅನ್ನಿಸ್ಬಿಡುತ್ತೆ. ಹಾಗೆ ಜೊತೆಗೆ ಬ್ಲಾಕ್ ಕಾಫಿ ಇರಲೇಬೇಕು. ಚಳಿ ಇರೋದ್ರಿಂದ ಕಾಫಿನ ಬಿಡೋದಕ್ಕೆ ಆಗ್ತಾನೇ ಇಲ್ಲ, ಆದ್ರೂ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸಾಂಬಾರಿಗೆ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ನಾವು ಅವರೆಕಾಯಿ ಕಾಳನ್ನು ಸುಲಿತೀವಲ್ಲ, ಯಾರೂ ಹಾಗೇನೆ ಹಾಕಬೇಡಿ. ಅವರೆಕಾಯಿಗಳನ್ನ ತೊಳೆದು ಹಾಕಿ. ಯಾಕಂತಂದರೆ ನಾವು ಎಷ್ಟೇ ನೀಟಾಗಿ ಬಿಡಿಸಿದ್ರೂ ಅದರಲ್ಲಿ ಧೂಳು ಅಥವಾ ಸಣ್ಣ ಸಣ್ಣ ಹುಳಗಳು ಅದು ಇದು ಇದ್ದೇ ಇರುತ್ತೆ. ಹಾಗಾಗಿ ಅವರೆಕಾಳನ್ನು ತೊಳೆದಾಕಿ ಹಾಗೆ ನಾನಿಲ್ಲಿ ಅವರೆಕಾಳು ಸಾಂಬಾರಿಗೆ ಒಂದು ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ. ನಾನು ಆಲ್ರೆಡಿ ನಿಮಗೆ ಅವರೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಇದನ್ನು ಹಾಗೆ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಒಂದೆರಡು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಹೆಚ್ಚಬೇಕಾದ್ರೆ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಹೆಚ್ಚಿ. ಮೇಲ್ಗಡೆ ಎಲ್ಲ ಚೆನ್ನಾಗಿರೋ ಥರನೇ ಇರುತ್ತೆ, ಬಟ್ ಒಳಗಡೆ ಕೊಳ್ತೋಗ್ಬಿಟ್ಟಿರುತ್ತೆ. ಚಿಕ್ಕ ಚಿಕ್ಕ ಹುಳಗಳು ಎಲ್ಲ ಇರುತ್ತೆ. ಹಾಗಾಗಿ ಟೊಮೊಟೊ ಹೆಚ್ಚಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೆಚ್ಚಿ. ನಾನು ಇಲ್ಲಿ ಒಂದು 4-5 ಟೊಮೊಟೊ ತೊಗೊಬಂದಿದ್ದೆ. ಅದರಲ್ಲಿ ಚೆನ್ನಾಗಿದ್ದೇ 2 ಟೊಮೊಟೊ. ನೋಡೋದಕ್ಕೆ ಮೇಲ್ಗಡೆ ಚೆನ್ನಾಗೇ ಇದ್ದು. ನಾನು ಇಲ್ಲಿ ಅವರೆಕಾಳು ಸಾಂಬಾರಿಗೆ ಹುಣಸೆಹಣ್ಣು ಎಲ್ಲ ಹಾಕೋದಿಲ್ಲ, ಬರೀ ಟೊಮೊಟೊ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹೀಗೇನೆ ಹಾಕಿ ಮಾಡೋದು. ಹುಣಸೆಹಣ್ಣು ಬೇರೆ ಸಾಂಬಾರುಗಳಿಗೆಲ್ಲ ಹಾಕ್ತೀನಿ. ಸೊ ಮೊದಲಿಗೆ ಒಲೆನ ಹಚ್ಕೊಂಡು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಹಾಗೆ ಒಂದೆರಡು ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದು ಎಲ್ಲ ಹಾಕಿ ಫ್ರೈ ಮಾಡಿ. ಆಮೇಲೆ ಸ್ವಲ್ಪ ಈರುಳ್ಳಿ ಮೆತ್ತಗಾದ್ಮೇಲೆ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಮೆತ್ತಗೆ ಫ್ರೈ ಆದಮೇಲೆ ನಾವೇನು ಇಲ್ಲಿ ಅವರೆಕಾಳು ಮತ್ತು ಒಂದು ಆಲೂಗಡ್ಡೆನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನಾನು ಇದಕ್ಕೆ ಒಂದು ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಖಾರದ ಪುಡಿ, ಸಾಂಬಾರು ಪೌಡರು, ತೆಂಗಿನಕಾಯಿ, ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಕಡಲೆ ಹಾಕಿ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಹಾಕಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ನ ಕೂಗಿಸ್ಕೊಳ್ಳಿ. 2 ವಿಷಲ್ ಕೂಗಿಸ್ಕೊಳ್ಳಿ, ಕಾಳು ಬೆಂದಿರೋದಿಲ್ಲ. ಸೊ ಇಲ್ಲಿ ಅವರೆಕಾಳು ಸಾಂಬಾರು ರೆಡಿ ಆಯಿತು. ಬೆಳಗ್ಗೆನೆ ಸಾಂಬಾರು ಕೆಲಸ ಮುಗೀತು ಅಂದರೆ ಅವತ್ತು ಫುಲ್ಲು ಅಡುಗೆ ಮನೆ ಫ್ರೀ ಅಂತ ಅನಿಸ್ತಿರುತ್ತೆ. ಏನೂ ಟೆನ್ಷನ್ ಇರಲ್ಲ. ಸಾಂಬಾರು ಮಾಡೋದಿತ್ತು ಅಂತಂದರೆ ಅದೊಂದು ದೊಡ್ಡ ಕೆಲಸ ಅಂತ ಅನ್ನಿಸ್ತಿರುತ್ತೆ. ಹಾಗೆ ಸ್ವಲ್ಪ ರೇಷನ್ಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ನಾನು ತುಂಬಿಟ್ಕೊಳ್ತಾ ಇದ್ದೆ. ಹಾಗೆ ಮನೇಲಿ ಯಾವತ್ತೂ ಅಷ್ಟೇ ಉಪ್ಪನ್ನ ಖಾಲಿ ಮಾಡ್ಕೋಬೇಡಿ. ಸ್ವಲ್ಪ ಇದೆ ಉಪ್ಪು ಬಾಕ್ಸಲ್ಲಿ ಅಂತ ಗೊತ್ತಾದ ತಕ್ಷಣ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕಿಟ್ಬಿಡಿ. ಮನೇಲಿ ಉಪ್ಪು ಲಕ್ಷ್ಮಿ ಇದ್ದಾಗೆ. ಹಾಗಾಗಿ ಉಪ್ಪನ್ನ ಖಾಲಿ ಮಾಡ್ಕೋಬೇಡಿ. ಉಪ್ಪು, ಎಣ್ಣೆ, ಅಕ್ಕಿ ಇವೆಲ್ಲ ಮೇಯ್ನ್ ಇಂಗ್ರೀಡಿಯೆಂಟ್ಸ್ಗಳು, ಪದಾರ್ಥಗಳು ಬೇಕೇ ಬೇಕು ಮನೆಗೆ. ಹಾಗಾಗಿ ಅವನ್ನ ಯಾವುದನ್ನು ಖಾಲಿ ಮಾಡ್ಕೋಬಾರ್ದು. ಹಾಗೆ ಅರಿಶಿಣನೂ ಖಾಲಿಯಾಗಿತ್ತು, ಅದನ್ನು ಎಲ್ಲ ವಾಶ್ ಮಾಡಿ ಅರಿಶಿಣನೂ ಫಿಲ್ ಮಾಡ್ಕೊಳ್ತಾ ಇದ್ದೆ. ನಾನು ಲಾಸ್ಟ್ ಟೈಮು ಹೋಮ್ ಮೇಡ್ ಅರಿಶಿಣನ ತಂದಿದ್ದೆ, ಬಟ್ ಅದು ಸಿಗಲೇ ಇಲ್ಲ. ಇದು ಒಂದಿತ್ತು ಅಂತ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹುಡುಕಿ ಸಾಕಾಗೋಯ್ತು ಅದು ಅರಿಶಿಣ. ಅಮ್ಮ ಎಲ್ಲೋ ಎತ್ತಿಟ್ಬಿಟ್ಟಿದ್ರು, ನನಗೆ ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ನಾನು ಯಾವಾಗಲೂ MTR ಅರಿಶಿಣದ ಪುಡಿನೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾವ ಗ್ರೋಸರಿ ಖಾಲಿ ಆದರೂ ಅಷ್ಟೇ ಆ ಬಾಕ್ಸ್ನ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಆಮೇಲೆ ನಾವು ರೇಷನ್ನ ಫಿಲ್ ಮಾಡೋದ್ರಿಂದ ನಮಗೆ ಅಷ್ಟು ಕಿಚನ್ನು ಮೆಸ್ಸಿ ಅನಿಸಲ್ಲ. ಬಾಕ್ಸ್ ಎಲ್ಲ ಮೆಸ್ಸಿಯಾಗಿ ಕಾಣೋದಿಲ್ಲ, ನೀಟಾಗಿ ಕಾಣಿಸ್ತಿರುತ್ತೆ. ಹಾಗೆ ನಮಗೂ ಕೂಡ ಕೆಲಸ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಮನೇನ. ಹಾಗೆ ಬೆಳ್ಳುಳ್ಳಿನೂ ಸ್ವಲ್ಪ ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಎಲ್ಲ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೆ. ಬೆಳ್ಳುಳ್ಳಿ ರೇಟ್ ಅಂತೂ ಕೇಳಂಗೆ ಇಲ್ಲ, ತುಂಬ ಜಾಸ್ತಿ ಆಗಿದೆ.
ಜಾಸ್ತಿ ಆದರೂ ಅಷ್ಟೇ, ಕಮ್ಮಿ ಆದರೂ ಅಷ್ಟೇ, ಅಡುಗೆಗಳಿಗೆ ಏನೇನು ಬೇಕು ಎಲ್ಲದನ್ನು ತಂದು ಮಾಡಲೇಬೇಕು. ಕಮ್ಮಿ ಆಗಿದೆ ಅಂತ ಏನು ತರೋದು ಬಿಡೋಂಗಿಲ್ಲ, ಜಾಸ್ತಿ ಆಗಿದೆ ಅಂತಲೂ ತರೋದು ಬಿಡೋಂಗಿಲ್ಲ. ಅಡುಗೆಗೆ ಏನೇನು ಬೇಕೋ ಎಲ್ಲ ಇರಲೇಬೇಕು. ಹಾಗೆ ಸ್ವಲ್ಪ ಹಾಲನ್ನು ಕಾಯೋಕ್ಕಿಟ್ಟಿದ್ದೆ. ಬೆಳಿಗ್ಗೆಗೆ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ಉದ್ದಿನಬೇಳೆನ ನೆನೆ ಹಾಕ್ತಿದ್ದೆ. ಉದ್ದಿನಬೇಳೆನೂ ಅಷ್ಟೇ ಒಂದು 4-5 ಸಲ ತೊಳಿಬೇಕು. ಎಷ್ಟು ತೊಳೆದ್ರೂ ಅದು ವೈಟ್ ಕಲರ್ ಥರ ಬರ್ತಾನೆ ಇರುತ್ತೆ. ಪೌಡ್ರ್ ಹಾಕಿರ್ತಾರಲ್ಲ ಅದು ಕಮ್ಮಿನೇ ಆಗಲ್ಲ. ಹಾಗಾಗಿ ಒಂದು 4-5 ಸಲ ತೊಳೆದಾದ್ಮೇಲೆ ಉದ್ದಿನಬೇಳೆನ ನೆನೆ ಹಾಕಿ ಎದುಗೋಸ್ಕರ ಇಡ್ಲಿ ಮಾಡ್ತಾಯಿದ್ದೆ. ಇಡ್ಲಿ ಅಂತಿದ್ದ. ಅವನಿಗಂತೂ ಇಡ್ಲಿ ಅಂದರೆ ಫೇವ್ರೇಟ್. ವಾರದಲ್ಲಿ ಒಂದು 2-3 ಸಲ ಇಡ್ಲಿ ಇರಲೇಬೇಕು ಅವನಿಗೆ. ಅದೇ ಅಂತಿರ್ತಾರೆ, ಯಾವಾಗ ನೋಡಿದ್ರು ಇಡ್ಲಿ ಮಾಡ್ತೀಯಲ್ಲ ಮನೇಲಿ ಅಂತ. ಅವನಿಗೋಸ್ಕರ ಇಡ್ಲಿ ಮಾಡ್ತೀನಿ. ಅಂದರೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಒಂದು ಸೆಟ್ಟಲ್ಲಿ 16 ಇರುತ್ತೆ. ಆ ಥರದ್ದು 1 ಸೆಟ್ಟು ಅಥವಾ 1.5 ಸೆಟ್ ಮಾಡ್ತೀನಿ, ಸಾಕು ನಮ್ಮ ಮನೆಗೆ. ಹಾಗೆ ಬೆಳಿಗ್ಗೆ ಅಡುಗೆ ಮಾಡಿದ್ನಲ್ಲ, ಹಾಗಾಗಿ ಮಧ್ಯಾಹ್ನಕ್ಕೆ ದೋಸೆ ಮಾಡೋಣ ಅಂತ ಸ್ವಲ್ಪ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕ್ಯಾರೆಟು, ಹಾಗೆ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಎಲ್ಲರಿಗೂ ಬೆಳಿಗ್ಗೆನೇ ಅಡುಗೆ ಮಾಡಿರೋದ್ರಿಂದ ಮತ್ತೆ ಮಧ್ಯಾಹ್ನಕ್ಕೆ ರೈಸ್ ಊಟ ಮಾಡೋದಕ್ಕೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಈ ಥರ ದೋಸೆ ಮಾಡ್ತಾಯಿದ್ದೆ. ಚೆನ್ನಾಗಿರುತ್ತೆ ಈ ಥರ ದೋಸೆ. ನೀವು ಒಂದ್ಸಲ ಟ್ರೈ ಮಾಡಿ. ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋದ್ರಿಂದ ದೋಸೆ ತುಂಬ ಟೇಸ್ಟಾಗಿರುತ್ತೆ. ಸೇಮ್ ಈರುಳ್ಳಿ ದೋಸೆನ ತಿಂದಂಗೆ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ದೋಸೆ. ಹಾಗೆ ಬೇಗ ಆಗೋಗ್ಬಿಡುತ್ತೆ. ನನಗೆ ಉದ್ದಿನಬೇಳೆ, ಅಕ್ಕಿ ಎಲ್ಲ ಹಾಕಿ ಮಾಡೋ ದೋಸೆಗಿಂತ ಈ ದೋಸೆ ಈಸಿ, ಹಾಗೆ ಬೇಗ ಆಗೋಗ್ಬಿಡುತ್ತೆ. ಹಾಗೆ ಫಸ್ಟ್ ದೋಸೆ ಒಂದು ಚೆನ್ನಾಗಿ ಬಂತು ಅಂದರೆ ಎಲ್ಲ ದೋಸೆನೂ ಚೆನ್ನಾಗಿ ಬಂದಂಗೆನೆ ಒಂಥರ ಟಾಸ್ಕ್ ಅಂತ ಅನ್ನಿಸ್ತಿರುತ್ತೆ. ಹೇಗೆ ಬರುತ್ತೋ ಏನೋ, ಕಿತ್ತೋಗುತ್ತೋ ಇಲ್ಲ ಸರಿ ಇದೆಯೋ ಏನೋ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಚೆನ್ನಾಗಿ ಬಂದಮೇಲೆ ಓಕೆ, ಎಲ್ಲ ದೋಸೆನೂ ಕರೆಕ್ಟಾಗಿ ಬರುತ್ತೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನದ ಲಂಚ್ ಎಲ್ಲ ಮುಗಿಸ್ಕೊಂಡು ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವಲ್ಪ ನಮ್ಮೂರಿಂದ ಒಂದು 8-10 ಕಿಲೋಮೀಟ್ರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ. ಅದಕ್ಕೆ ಹೋಗಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು. ಆಚೆ ಕಡೆಯಿಂದ ನೋಡಿ ಯಾವಾಗಲೂ ಹಂಗೆ ಅಂದ್ಕೊಳ್ತಿದ್ರೆ, ನಾನು ಹೋಗೋ ಟೈಮಿಗೆಲ್ಲ ಅಲ್ಲಿ ಕ್ಲೋಸ್ ಆಗಿರೋದು. ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಅಷ್ಟೇ ಅನಿಸುತ್ತೆ ಅದು ಓಪನ್ ಇರೋದು. ಹಾಗಾಗಿ ಹೋಗೋದಕ್ಕೆ ಆಗೇ ಇರಲಿಲ್ಲ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಓಪನ್ ಇರುತ್ತೆ ಅಂತ ಅಂದರು. ಹಾಗಾಗಿ ಹೋಗಿ ಬರೋಣ ಅಂತ ನಾನು ಎದ್ದು ಹಾಗೆ ನಮ್ಮ ಮನೆಯವರು ಹೊರಟ್ವಿ. ತುಂಬ ದೂರ ಏನಲ್ಲ, ಒಂದು 5 ನಿಮಿಷ 10 ನಿಮಿಷದ ಜರ್ನಿ ಅಷ್ಟೇ ನಮ್ಮೂರಿಂದ. ಹಾಗೆ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಸಂಜೆ ಕೂಡ ಪೂಜೆ ಇದೆ ಅಂತ ಹೇಳ್ತಾ ಇದ್ರು. ಇದು ಹೊಯ್ಸಳರ ಕಾಲದ ಕಟ್ಟಡ. ಹೊಯ್ಸಳರು ಮತ್ತು ಚೋಳರು ಕಟ್ಟಿರೋ ಕಟ್ಟಡ ಇದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಹಂಗೆ ಅಂದ್ಕೊಂಡೆ, ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ಇಂಥ ದೇವಸ್ಥಾನನ ನಾನು ಇನ್ನೂ ನೋಡಿಲ್ವಲ್ಲ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ವಾಸ್ತುಶಿಲ್ಪದ ಬಗ್ಗೆ ಮಾತಾಡೋಂಗೆ ಇಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ನೀಟಾಗಿ, ಅಚ್ಚುಕಟ್ಟಾಗಿ ವಾಸ್ತುಶಿಲ್ಪ ಮಾಡಿದ್ದಾರೆ. ನಾವೆಲ್ಲ ಈಗಿನ ಕಾಲದವರು ಏನೇನೋ ಯೋಚನೆ ಮಾಡ್ತೀವಿ, ಬಟ್ ಆಗಿನ ಕಾಲದ ಥಿಂಕಿಂಗು ಇಂಥ ದೇವಸ್ಥಾನಗಳನ್ನು ನೋಡಿದಾಗಲೇ ಗೊತ್ತಾಗೋದು ಅವ್ರ ಥಿಂಕಿಂಗ್ ಯಾವ ಲೆವೆಲ್ಲಿಗಿತ್ತು ಅಂತ. ಹಾಗೆ ಇಲ್ಲಿ 3 ದೇವರುಗಳಿದ್ದಾವೆ. ಒಂದು ಚೆನ್ನಕೇಶವ ದೇವರು, ಇನ್ನೊಂದು ಲಕ್ಷ್ಮೀ ನರಸಿಂಹ ದೇವರು, ಇನ್ನೊಂದು ವೇಣುಗೋಪಾಲ ಸ್ವಾಮಿ ದೇವರು. 3 ದೇವರುಗಳೂ ಅದ್ಭುತವಾಗಿದ್ದಾವೆ. ಹಾಗೆ ಅಲಂಕಾರನೂ ತುಂಬ ಚೆನ್ನಾಗಿತ್ತು. ಹಾಗೆ ತ್ರಿಕೂಟಾಚಲ ದೇವಾಲಯ ಅಂತ ಕರೀತಾರೆ ಇದನ್ನು. ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಯಾವಾಗಲಾದರೂ ತಿಳ್ಕೊಂಡು ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋನ ಮಾಡ್ತೀನಿ. ನಾವು ಏನು ಹಳೇಬೀಡು ಬೇಲೂರು ದೇವಸ್ಥಾನಗಳನ್ನು ನೋಡ್ತೀವಿ ಅದೇ ಶೈಲಿಯಲ್ಲಿ ಇದು ಕೂಡ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ. ಹಾಗೆ ಈ ಆಟ ಯಾರಿಗೆಲ್ಲ ಗೊತ್ತು ಹೇಳಿ, ಹಲ್ಗುಳಿ ಮನೆ ಆಟ ಯಾರೆಲ್ಲ ಆಟ ಆಡಿದ್ದೀರಾ ಹಾಗೆ ಕಮೆಂಟ್ ಮಾಡಿ ಹೇಳಿ. ನೀವು ಹಳೇಬೀಡು ಬೇಲೂರಿಗೆ ಹೋಗಿರೋರು ಈ ದೇವಸ್ಥಾನನೂ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ದೇವಸ್ಥಾನನ ನೋಡೋದ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಹಾಗೆ ಈ ದೇವಸ್ಥಾನಗಳ ಮೇಲೂ ತುಂಬ ದಾಳಿ ಆಗಿದೆ ಅಂತ ಅನಿಸುತ್ತೆ. ಕಲ್ಲುಗಳೆಲ್ಲ ಹಾಗೆ ಎಲ್ಲ ತುಂಬ ಡ್ಯಾಮೇಜಸ್ ಇದ್ದು.
ಇದು ಹಳೇಬೀಡಿಂದ ಒಂದು 25 ಕಿಲೋಮೀಟ್ರ್ ಆಗ್ಬೋದು ಅಂತ ಅನಿಸುತ್ತೆ ಅಷ್ಟೇ. ಚೆನ್ನಾಗಿದೆ. ಅಲ್ಲಿ ಬರೋರು ಆನ್ ದ ವೇ ಹೋಗಬೇಕಾದ್ರೆ ಈ ದೇವಸ್ಥಾನನೂ ಕೂಡ ನೋಡ್ಕೊಂಡು ಹೋಗ್ಬೋದು. ಇದು ಇನ್ನೂ ಊರು ಒಳಗಡೆ ಒಂದು ದೇವಸ್ಥಾನ ಇದೆ, ಅದು ಇದೇ ಥರ ಇದೆಯಂತೆ. ಇನ್ನೂ ದೊಡ್ಡ ದೇವಸ್ಥಾನ, ಅದನ್ನು ಕೂಡ ನಾನು ನೋಡಿಲ್ಲ. ಅದು ಶಿವನ ದೇವಸ್ಥಾನ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಟೈಮ್ ಬಂದಾಗ ಆ ದೇವಸ್ಥಾನನ ನೋಡ್ತೀನಿ, ಹಾಗೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ. ಹಾಗೆ ತುಂಬ ದೇವಸ್ಥಾನದ ಜಾಗದಲ್ಲಿ ತುಂಬ ತಣ್ಣಗಿತ್ತು. ಅಷ್ಟು ಬಿಸಿಲು ಹೊರಗಡೆ ಇದ್ರೂ ದೇವಸ್ಥಾನದ ಒಳಗಡೆ ಎಷ್ಟು ತಣ್ಣಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ವೆದರ್ ಕೂಡ. ಇಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ ನನಗೆ. ಹಾಗೆ ಸುತ್ತಮುತ್ತ ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಅಲಂಕಾರನೆಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಕೊಟ್ಟರು, ಅದನ್ನು ತಿಂದ್ಕೊಂಡು ಮನೆ ಕಡೆಗೆ ಬಂದ್ವಿ. ಬರೋಷ್ಟರಲ್ಲಿ ಸಂಜೆ ಆಗೋಯಿತು. ನಾನು ದೇವಸ್ಥಾನದ ಹತ್ರ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ನೋಡ್ತಾ, ತುಂಬ ಚೆನ್ನಾಗಿತ್ತು ಅಂತ. ಹಾಗೆ ಸಂಜೆ 6 ಗಂಟೆ ಆಗಿತ್ತು. ನಾನು ದೀಪ ಎಲ್ಲ ಹಚ್ಬಿಟ್ಟು ದೇವ್ರಿಗೆ ಹಾಲು ಕರಿಬೇಕಲ್ಲ, ಹಂಗಂತ ಎಲ್ಲ ಬೇಗ ಕಸ ಎಲ್ಲ ಗುಡಿಸಿ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಬೆಳಿಗ್ಗೆ ದೇವರಿಗೆ ದೀಪನ ಹಚ್ಚಿರ್ತೀವಿ, ಅಂದರೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿರ್ತೀವಿ. ಸಂಜೆ ದೀಪ ಹಚ್ಚಿ ಊದುಬತ್ತಿ ಹಚ್ತೀನಿ ಅಷ್ಟೇ. ಮತ್ತೆ ಹೂವೆಲ್ಲ ತೆಗೆದು ಪೂಜೆ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಯಾರೂ ಇರಲಿಲ್ಲ ಮನೆಯಲ್ಲಿ, ಎಲ್ಲೋ ಏನೇನೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಒಬ್ಬಳೇ ಹಾಲು ಕರಿಬೇಕು. ಹಾಗಾಗಿ ಎಲ್ಲದನ್ನು ಮುಗಿಸಿ ಪಾಪು ಅಷ್ಟರಲ್ಲಿ ಹಾಲು ಬೇಕು ಅಂತಂದ. ನಾನು ಹಾಲು ಕಾಸ್ಕೊಂಡು ಆಚೆ ಕಡೆ ತಗೊಂಡು ಹೋಗೋ ಅಷ್ಟರಲ್ಲಿ ಅವ್ನು ಮಲಗಿಬಿಟ್ಟಿದ್ದ. ಬೇಜಾರಾಗಿ ಹೋಗ್ಬಿಡ್ತು. ಎಷ್ಟು ಬೇಗ ಹಾಲು ಕಾಯಿಸಿದ್ದೀನಿ, ಅಷ್ಟು ಬೇಗ ಮಲಗಿಬಿಟ್ಟಿದ್ದಾನಲ್ಲ ಅಂತ. ಅವನಿಗೂ ಸುಸ್ತಾಗಿತ್ತು, ದೇವಸ್ಥಾನದಲ್ಲೆಲ್ಲ ಚೆನ್ನಾಗಿ ಆಟ ಆಡ್ದ. ಹಾಗಾಗಿ ಬೇಗ ಮಲ್ಕೊಂಬಿಟ್ಟಿದ್ದಾನೆ. ಸರಿ ಎಬ್ಸೋದು ಬೇಡ ಅಂತ ಅವನಿಗೆ ಆಮೇಲೆ ಹಾಲು ಕೊಟ್ಟರಾಗುತ್ತೆ ಅಂತ ನಾನು ಆಚೆ ಕಡೆ ಬಂದೆ. ಸ್ವಲ್ಪ ವೇಸ್ಟ್ ಎಲ್ಲ ಇತ್ತು, ಅಂದರೆ ನಾನು ಏನು ಗ್ರೋಸರೀಸ್ ಎಲ್ಲ ತಂದಿರ್ತೀನಿ, ಕವರ್ಸು ಪ್ಯಾಕೆಟ್ಸು ಅವೆಲ್ಲದನ್ನು ನಾನು ಈ ಥರ ಒಂದು ಡಸ್ಟ್ಬಿನ್ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಹಾಕಿ ಡೈಲಿ ಈ ಥರ ಬೆಂಕಿ ಹಚ್ಚೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಅಂದರೆ ನಾವು ಆಚೆ ಕಡೆ ಈ ಥರ ಬೆಂಕಿ ಹಾಕಲೇಬೇಕು. ಯಾಕಂತಂದರೆ ನಾವು ದನಗಳನ್ನೆಲ್ಲ ಕಟ್ಟಿರ್ತೀವಲ್ಲ, ಈಗ ಸೊಳ್ಳೆ ಆಗ್ಬೋದು, ಚಿಕ್ಟ ಆಗ್ಬೋದು, ಆ ಥರದ್ದು ಏನೇನೋ ಹುಳಗಳೆಲ್ಲ ಇರುತ್ತೆ. ಇದಕ್ಕೆ ಸ್ವಲ್ಪ ನಾನು ಬೇವಿನ ಸೊಪ್ಪು, ಹಾಗೆ ಗಗ್ಗರ್ಲೆ ಬೀಜ ಅಂತ ಬರುತ್ತೆ ಹಳ್ಳಿ ಕಡೆ ಎಲ್ಲ, ಆ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ರೆ ಒಳ್ಳೆ ಹೊಗೆ ಬರುತ್ತೆ. ಅದೆಲ್ಲ ಹಾಕೋದ್ರಿಂದ ನೊಣ ಚಿಕ್ಟ ಏನೇ ಇರಲಿ ಸೊಳ್ಳೆಗಳು ಎಲ್ಲ ಕಡಿಮೆ ಆಗೋಗ್ಬಿಡುತ್ತೆ. ಹಾಗಾಗಿ ಡೈಲಿ ನಾವು ಬೆಂಕಿನ ಹಾಕ್ಬಿಡ್ತೀವಿ. ಇವತ್ತು ನಮ್ಮ ಮನೆಯವ್ರು ಇರಲಿಲ್ಲ, ಹಂಗಾಗಿ ನನ್ನದೇ ಟಾಸ್ಕ್ ಇವತ್ತು ಹಾಲು ಕರಿಯೋದು. ಒಬ್ಬಳಿಗೆ ಕರಿಯೋದಕ್ಕೆ ಆಗೋದಿಲ್ಲ, ಸುಸ್ತಾಗ್ತಿರುತ್ತೆ. ಬಟ್ ಏನು ಮಾಡೋಂಗಿಲ್ಲ, ಯಾರೂ ಇಲ್ಲ ಅಂತಂದಮೇಲೆ ನಾವು ಎಲ್ಲದಕ್ಕೂ ರೆಡಿಯಾಗಿರಬೇಕು ಫಸ್ಟೇ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದಕ್ಕಿಂತ ಇಲ್ಲ ಅಂತಂದ್ರೂ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಂಗೆ ಇರಬೇಕು. ಸೊ ಹಾಲೆಲ್ಲ ಆಯಿತು. ಅಣ್ಣ ಬರ್ತೀನಿ ಅಂತ ಅಂದಿದ್ದ ಹಾಲು ತೊಗೊಂಡೋಗೋದಕ್ಕೆ ಡೈರಿಗೆ, ಹಾಗಾಗಿ ಕರೆದು ಇಟ್ಟೆ. ನಾನು ಹಾಲು ಕರೆದಾದ್ಮೇಲೆ ಯಾವತ್ತೂ ಹಾಗೆ ಕೆಸಲನ್ನ ಬಿಡೋದಿಲ್ಲ, ನೀರು ಹಾಕಿ ನೀಟಾಗಿ ವಾಶ್ ಮಾಡಿಬಿಡ್ತೀನಿ. ಯಾಕಂತಂದರೆ ಅದು ನಾವೇನು ಎಣ್ಣೆ ಎಲ್ಲ ಹಚ್ಚಿ ಕರೆದಿರ್ತೀವಲ್ಲ ಹಾಲನ್ನು, ಅದು ಎಣ್ಣೆ ಎಲ್ಲ ಹಂಗೆ ಇರುತ್ತೆ. ಸೊ ಡಾಕ್ಟ್ರುಗಳು ಹೇಳಿರ್ತಾರೆ ಹಾಲು ಕರೆದಾದ್ಮೇಲೆ ನೀರು ಹಾಕಿ ತೊಳಿರಿ ನೀಟಾಗಿ ಅಂತ. ಅದಾದಮೇಲೆ ನಾನು ಹಾಲೆಲ್ಲ ಕರೆದು ಅವನ ಅಣ್ಣ ತಗೊಂಡೋಗ್ತೀನಿ ಅಂದ. ಹಾಗಾಗಿ ಅದೊಂದು ಕೆಲಸ ನನಗೆ ಕಮ್ಮಿ ಆಯಿತು, ಹಾಲು ತೊಗೊಂಡೋಗೋದಿಲ್ಲ. ಹಾಗೆ ಹಸುಗೆ ಫೀಡ್ ಕೊಟ್ಟೋಗ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಒಂದು ಕಡ್ಡಿ ಬೂಸನ ಒಂದು 3 ಬಾಕ್ಸ್ ಹಾಕ್ತೀನಿ, ಇದು 1 ಲೀಟ್ರದ್ದು ಬಾಕ್ಸಲ್ಲಿ. ಹಾಗೆ ರವೆ ಬೂಸನ ಒಂದು ಬಾಕ್ಸ್ ಹಾಕ್ತೀನಿ, ಹಿಂಡಿನೂ ಒಂದು ಸ್ವಲ್ಪ ಒಂದು ಬಟ್ಲಷ್ಟು ಹಾಕ್ತೀನಿ. ಇಷ್ಟೇ, ಜಾಸ್ತಿ ಏನು ಹಾಕೋಕ್ಕೆ ಹೋಗೋದಿಲ್ಲ. ಇದು ನಾವು ಮನೆಯಲ್ಲೇ, ಅಂದರೆ ರೇಷನ್ ಅಕ್ಕಿ ಎಲ್ಲ ಇರುತ್ತಲ್ಲ, ಉಳಿದಿರುತ್ತಲ್ಲ, ಅದು ಸ್ವಲ್ಪನೆಲ್ಲ ಪೌಡ್ರ್ ಮಾಡಿಸಿ ಇಟ್ಕೊಂಡಿರ್ತೀವಿ. ಏನಾದರೂ ಕಾಳುಗಳು ಅದು ಇದು ಇದ್ದರೆ ಅದನ್ನು ಒಂದು ಅರ್ಧ ಬಟ್ಲಷ್ಟು ಹಾಕ್ತೀನಿ. ಹಾಕಿ ಮೀಡಿಯಮ್ಮಾಗಿ ಕಲಿಸ್ತೀನಿ, ಅಂದರೆ ತುಂಬ ತೆಳ್ಳಗೆ ಕಲಿಸೋದಿಲ್ಲ, ಮೀಡಿಯಮ್ಮಾಗಿ ಕಲಸಿ ಹಸುಗಳಿಗೆ ಇಟ್ಟರೆ ಈ ಕೆಲಸ ಮುಗೀತು ನಂದು. ಹಾಗೆ ಒಂದು ಸಂಜೆ ಫಂಕ್ಷನ್ ಇತ್ತು, ಹಾಗಾಗಿ ಹೊರಟು ಅಣ್ಣ ನಾನು ತಂಗಿ ಮನೆಯಲ್ಲೇ ಫಂಕ್ಷನ್ ಇದ್ದಿದ್ದು ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಹಾಗೆ ಇನ್ನು ಯಾರೆಲ್ಲ ವಿಡಿಯೋನ ನೋಡಿಲ್ಲ ಹೋಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.